ಹಾವೇರಿಯಲ್ಲಿ ಭೀಕರ ಅಪಘಾತಕ್ಕೆ 10 ಮಂದಿ ಬಲಿಯಾಗಿದ್ದಾರೆ. ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ಅಪಘಾತ ನಡೆದಿದೆ. ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆಂದು ತೆರಳಿದ್ದ ಮೃತರು ನಸುಕಿನ ವೇಳೆ ನಿಂತಿದ್ದಂತ ಲಾರಿಗೆ ಟಿಟಿ ಅಪ್ಪಳಿಸಿ ದುರಂತ ಸಂಭವಿಸಿದೆ. ಹಾವೇರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿ 10 ಮಂದಿ ಬಲಿಯಾಗಿದ್ದಾರೆ. ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿರುವಂತಹ ಅಪಘಾತ ಇದು. ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆಂದು ತೆರಳಿದಂತಹ ಮೃತರು ಬಲಿಯಾಗಿದ್ದಾರೆ. ಹಾವೇರಿಯಲ್ಲಿ ನಡೆದಿರುವಂತಹ ಭೀಕರ ಅಪಘಾತ, ನಸುಕಿನ ಜಾವದ ವೇಳೆ ನಿಂತಿದ್ದಂತಹ ಲಾರಿಗೆ ಟಿಟಿ ಅಪ್ಪಳಿಸಿದ ಪರಿಣಾಮವಾಗಿ 10 ಮಂದಿ ಬಲಿಯಾಗಿದ್ದಾರೆ. ಡಿಕ್ಕಿ ರಭಸಕ್ಕೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ ಟಿಟಿ ವಾಹನ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. 15ಕ್ಕೂ ಹೆಚ್ಚು ಟಿಟಿ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. 15ಕ್ಕೂ ಹೆಚ್ಚು ಮಂದಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ 10 ಮಂದಿ ಸ್ಥಳದಲ್ಲೇ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಹಾವೇರಿಯಲ್ಲಿ ನಡೆದಂತಹ ಭೀಕರ ರಸ್ತೆ ಅಪಘಾತದ ದೃಶ್ಯಾವಳಿಗಳಿದು. ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ಅಪಘಾತ ಸಂಭವಿಸಿದೆ. ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆಂದು ಟಿಟಿ ವಾಹನದಲ್ಲಿ 15 ಮಂದಿ ಪ್ರಯಾಣಿಸ್ತಾ ಇದ್ರು. ನಸುಕಿನ ಜಾವದ ವೇಳೆ ನಿಂತಿದ್ದಂತ ಲಾರಿಗೆ ಟಿಟಿ ಏಕಾಏಕಿ ಅಪ್ಪಳಿಸಿದ ಪರಿಣಾಮವಾಗಿ ದುರಂತ ಸಂಭವಿಸಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ ಸಂಪೂರ್ಣವಾಗಿ ಟಿಟಿ ವಾಹನ ಹೇಗೆ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅಂತ ಗಮನಿಸ್ತಾ ಇದ್ದೀರಿ. ಇನ್ನು ಸ್ಥಳದಲ್ಲೇ 10 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಮತ್ತೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸ್ಥಳಕ್ಕೆ ಪೊಲೀಸರಿಗಾಗಲೇ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಾಹನದಲ್ಲಿ ಸಿಕ್ಕಿ ಹಾಕೊಂಡಿದ್ದಂತಹ ಮೃತದೇಹಗಳನ್ನ ಹೊರತೆಗೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಅತಿ ಹೆಚ್ಚಾಗಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. 15ಕ್ಕೂ ಹೆಚ್ಚು ಜನ ಟಿಟಿ ವಾಹನದಲ್ಲಿ ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಅಂತ ಪ್ರಯಾಣವನ್ನ ಮಾಡ್ತಾ ಇದ್ರು. ಆದರೆ ಬೆಳ್ಳಂ ಬೆಳಗ್ಗೆ ಈ ಅವಘಡ ಸಂಭವಿಸಿದೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ. ಅಣ್ಣಪ್ಪ, ಹೇಗಾಯ್ತು ಘಟನೆ? ಒಂದ್ಸಲ ಏನು ಸವದತ್ತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ತೆರಳಿ ವಾಪಸ್ ಆಗುತ್ತಿದ್ದಂತಹ ಸಂದರ್ಭದಲ್ಲಿ ಜವರಾಯ ತನ್ನ ಅಟ್ಟಹಾಸವನ್ನ ಮೆರೆದಿದ್ದಾನೆ ಅಂತ ಹೇಳ್ಬೋದು. ಏನು ನಿದ್ಯೆಯ ಮುಂಪರಲ್ಲಿದ್ದಂತಹ ಏನು ವಾಹನದ ಸವಾರರು ಏನಿದ್ರು ಏನು ಅವರು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ಬರ್ತಿದ್ದಂತೆ ಏನು ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಅಪಘಾತ ನಡೆದಿರುವಂತದ್ದು. ಹಿಂಬದಿಯಿಂದ ಲಾರಿಗೆ ಟಿಟಿ ವಾಹನ ಡಿಕ್ಕಿ ಹೊಡೆದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನುವಂತಹ ಮಾಹಿತಿ ಈಗ ಸದ್ಯಕ್ಕಿರುವಂತದ್ದು. ಈಗ ಏನು ಘಟನೆಯಲ್ಲಿ 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ಅವರನ್ನ ಕೆಲವೊಂದಿಷ್ಟು ಜನರು ಗಾಯಗೊಂಡಿದ್ದಾರೆ. ಅವ್ರನ್ನ ಹಾವೇರಿಯ ಜಿಲ್ಲಾ ಆಸ್ಪತ್ರೆ ಮತ್ತು ಬ್ಯಾಡಗಿಯ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಈಗ ಸದ್ಯಕ್ಕೆ ಸ್ಥಳಕ್ಕೆ ಬ್ಯಾಡಗಿ ಪೊಲೀಸರು ಬಂದು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಏನು ದೇವಸ್ಥಾನಕ್ಕೆ ತೆರಳಿ ವಾಪಸ್ ಆಗುತ್ತಿದ್ದಂತಹ ಶಿವಮೊಗ್ಗ ಮೂಲದ ದಂಪತಿಗಳು ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಬೆಳ್ಳಂ ಬೆಳಗ್ಗೆ ಏನು ಮಂಜು ಕವಿದ ವಾತಾವರಣ ಜೊತೆಗೆ ನಿದ್ಯೆಯ ಮಂಪರಿನಲ್ಲಿರುವಂತವನು ಈಗ ಡಿಕ್ಕಿ ಏನು ಅಜಾಗೃತೆಯಿಂದ ಆಗಿದೆ ಅನ್ನುವಂತ ಸದ್ಯದ ಮಾಹಿತಿ ಇರುವಂತದ್ದು. ಶಕುಂತಲ, ಅಂದ್ರೆ ಮಕ್ಕಳೇನಾದ್ರೂ ಇದ್ರ? ಎಷ್ಟು ಜನ ಪುರುಷರು, ಎಷ್ಟು ಜನ ಮಹಿಳೆಯರು ಈ ಘಟನೆಯಲ್ಲಿ ಸಾವನ್ನಪ್ಪಿರೋದು? ಇದಕ್ಕೆ ಈಗ 10ಕ್ಕೂ ಹೆಚ್ಚು ಜನರು ಅನ್ನುವಂತ ಮಾಹಿತಿ ಇರುವಂತದ್ದು. ಇನ್ನೇನು ಯಾರೆಲ್ಲ ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಈಗಷ್ಟೇ ತಿಳಿಸಬೇಕಾಗಿದೆ. ಈಗ ಸ್ಥಳಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಏನಂತಂದ್ರೆ 10ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪೊಲೀಸ್ ಮೂಲಗಳು ತಿಳಿಸ್ತಾ ಇರುವಂತದ್ದು. ಮಕ್ಕಳು ಕುಟುಂಬ ಸಮೇತರಾಗಿ ಹೋಗಿರೋದ್ರಿಂದ 2 ರಿಂದ 3 ಜನ ಮಕ್ಕಳಿದ್ರು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಶಕುಂತಲ, ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರೋದಂದ್ರೆ ಘಟನೆಯ ತೀವ್ರತೆ ಎಷ್ಟು ಮಟ್ಟಕ್ಕಿತ್ತು ಅಂತ ಊಹೆ ಮಾಡೋದಕ್ಕೂ ಕಷ್ಟ ಸಾಧ್ಯ ಆಗಿದೆ. ಸೊ ಈಗ ಮೃತದೇಹಗಳನ್ನ ಹೊರತೆಗೆಯಲಾಗ್ತಾ ಇದೆಯಾ? ಅದಕ್ಕೇನಾದ್ರೂ ಕಷ್ಟ ಸಾಧ್ಯ ಆಗ್ತಿದ್ಯಾ? ತತ್ಕ್ಷಣಕ್ಕೆ ಸುದ್ದಿ ತಿಳಿಯುತ್ತಂತೆ ಬಂದ ಬ್ಯಾಡಗಿ ಪೊಲೀಸರು ಮತ್ತು ಸ್ಥಳೀಯ ಹೆದ್ದಾರಿಯಲ್ಲಿ ಓಡಾಡುವಂತಹ ಸ್ಥಳೀಯರ ಸಹಾಯದಿಂದ ಈಗ ಮೃತದೇಹವನ್ನ
ಹೊರೆ ತೆಗೆಯಲಾಗ್ತದೆ. ಈ ತೀವ್ರತೆಯನ್ನ ಏನು ಅಪಘಾತದ ತೀವ್ರತೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ ಶಕುಂತಲ. ಯಾಕಂದ್ರೆ ವಾಹನ ಏನು ಟಿಟಿ ವಾಹನ ಏನಿತ್ತು ಅದು ಅತಿ ವೇಗವಾಗಿ ಬಂದಿರುವಂತದ್ದು, ಜೊತೆಗೆ ನಿದ್ದಿಯ ಮಂಪರ್ನಲ್ಲಿ ಬಂದು ಡಿಕ್ಕಿ ಹೊಡೆದಿರುವಂತಹ ಪರಿಣಾಮವಾಗಿ ವೇಗದಿಂದ ಹೊಡೆದಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥದ್ದು ಈ ಘಟನೆಯ ತೀವ್ರತೆಯನ್ನ ಗೊತ್ತಾಗುತ್ತೆ. ಯಾಕಂದ್ರೆ ಹೆದ್ದಾರಿ ಆಗೋದನ್ನ ಸಹಜವಾಗಿಯೇ ಅತಿ ವೇಗವಾಗಿ ವಾಹನವನ್ನ ಚಲಾಯಿಸ್ತಾರೆ. ಈ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಅದರಲ್ಲೂ ಬೆಳಿಗ್ಗೆ 4 ಗಂಟೆ ಜಾವ ಆಗಿರೋದ್ರಿಂದ ಏನು ಮಂಪೋಗರದ ವಾತಾವರಣ ಇರುತ್ತೆ. ಈ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಬೆಳಗ್ಗೆ ಜವರಾಯ ತನ್ನ ಅಟ್ಟಹಾಸವನ್ನ ಮೆರೆದರೆ ಕುಟುಂಬ ಸಮೇತರಾಗಿ ಯಲ್ಲಮ್ಮನ ದರ್ಶನವನ್ನ ಪಡೆದು ವಾಪಸ್ ಹೋಗುವ ಸಂದರ್ಭದಲ್ಲಿ ಘಟನೆ ನಡೆದಿರುವಂತದ್ದು. ಸಹಜವಾಗಿ ಏನು ಸ್ಥಳದಲ್ಲಿ ಏನು ಪೊಲೀಸರು ಕೂಡ ಏನು ಮೃತದೇಹವನ್ನ ಹೊರತೆಗೆಯುವಂತ ಕೆಲಸ ಮಾಡ್ತಿರೋದು, ಜೊತೆಗೆ ಗಾಯಾಳುಗಳನ್ನ ಸಮೀಪದ ಆಸ್ಪತ್ರೆಗೆ ರವಾನಿಸುವಂತ ಕೆಲಸವನ್ನ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂತದ್ದು. 10ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಕೆಲವೊಂದಿಷ್ಟು ಜನರಿಗೆ ತೀವ್ರವಾದ ಗಾಯಗಳಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಶಕುಂತಲ, ಒಟ್ಟಾರೆ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ನಡೆದಿರುವಂತದ್ದು ಕುಟುಂಬಸ್ಥರಲ್ಲಿ ಅಕ್ರಂದ ಮುಗಿಲು ಮುಟ್ಟುವಂತ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಹೋಗಿ ಯಲ್ಲಮ್ಮನ ದರ್ಶನವನ್ನ ಪಡೆದು ನಗುನಗುತ್ತಾ ಬರುತ್ತಿರುವಂತಹ ಕುಟುಂಬ ಈಗ ಕ್ಷಣಾರ್ಥದಲ್ಲಿ ಚಾಲಕನ ಅಜಾಗೃತೆಯಿಂದ ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ, 10ಕ್ಕೂ ಹೆಚ್ಚು ಜನರು ಜೀವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತಿ ವೇಗವೇ ಇದಕ್ಕೆ ಕಾರಣ ಅನ್ನುವಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಗಾಯಗೊಂಡವರನ್ನ ಆಸ್ಪತ್ರೆಗೆ ರವಾನಿಸುವಂತ ಕೆಲಸವನ್ನ ಬ್ಯಾಡಗಿ ಪೊಲೀಸರು ಮಾಡ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಅಣ್ಣಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.